ತುಂಬ ಸ್ಪೆಷಲ್ ಆಗಿರುವಂಥ ಎಗ್ ಪೆಪ್ಪರ್ ಮಸಾಲವನ್ನು ಮಾಡ್ತಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ರೇಣುಕಾ ಅಮ್ಮನ ಅಡುಗೆ ರೆಸಿಪಿಗೆ ಸ್ವಾಗತ. ಎಗ್ ಪೆಪ್ಪರ್ ಮಸಾಲ ತುಂಬ ಸುಲಭವಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು 6-7 ಮೊಟ್ಟೆ ಬೇಯಿಸೋಕೆ ಇಟ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಒಂದೆರಡು ಮುಳುಗೋವಷ್ಟು ನೀರು ಹಾಕೋಣ. ನಾನು 7 ಬೇಯಿಸ್ಕೊತಾ ಇದ್ದೀನಿ ಮೊಟ್ಟೆನ. ಸ್ವಲ್ಪ ಉಪ್ಪು ಹಾಕೋಣ, ಟೇಸ್ಟ್ ಚೆನ್ನಾಗಿರುತ್ತೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈಗ ಮೊದಲಿಗೆ ಒಂದು ಪಾನ್ ಇಟ್ಕೊಳ್ಳೋಣ. ಮಸಾಲೆ ಹುರ್ಕೋಬೇಕು. 1 ಸ್ಪೂನ್ ನಾನು ಮೆಣಸು ತೊಗೊಂಡಿದ್ದೀನಿ, ಕಾಳು ಮೆಣಸು. ಒಂದು 6-7 ಗುಂಟೂರು ಮೆಣಸಿನ್ಕಾಯಿ, 1/4 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಡ್ರೈ ಆಗಿ ಹುರ್ಕೊಳ್ಳೋಣ. ಹಂಗೇ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು. ಬ್ಯಾಚುಲರ್ಸೂ ಮಾಡ್ಕೋಬೋದು. ನಿಮಗೆ ಈ ಪುಡಿ ಮಾಡೋಕ್ಕಾಗಲಿಲ್ಲ ಅಂದರೆ ಅಂಗಡಿಲೇ ರೆಡಿ ಸಿಗುತ್ತೆ, ಅದು ತೊಗೊಂಬಂದು ಹಾಕೋಬೋದು ನೀವು. ತುಂಬ ಸುಲಭವಾಗಿದೆ ನೋಡಿ. ಈಗ ಎಣ್ಣೆ ಹಾಕೊಳ್ಳೋಣ. ಒಂದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಶಿನದ ಪುಡಿ, ಸ್ವಲ್ಪ ಉಪ್ಪು. ಇದು ಖಾರದ ಪುಡಿ ತುಂಬ ಕಲರ್ ಇದೆ, ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ನಾನು. ಈಗ ಬೇಯಿಸಿರುವಂಥ ಮೊಟ್ಟೆ ಅರ್ಧ ಕಟ್ ಮಾಡ್ಕೊಂಡು, ಅರ್ಧ ಏನಕ್ಕೆ ಕಟ್ ಮಾಡ್ಕೊಂಡಂದ್ರೆ ಫ್ರೈ ಮಾಡೋಕ್ಕೆ, ಆದರೆ ಅದು ಎಲ್ಲೋ ಬೇರೆ ಆಗಲಿಲ್ಲಂಗೆ ಕಟ್ ಮಾಡಿ ನೀಟಾಗಿ ಅರ್ಧ ಭಾಗ ಬರಬೇಕು ಆ ಥರ ಕಟ್ ಮಾಡಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ನೋಡಿ, ಇದು ಮಸಾಲೆ ಮಾಡ್ಕೊತಾ ಇದ್ದೀನಿ ಪುಡಿನ. ಇದನ್ನು ಉಲ್ಟಾ ಹಾಕ್ಬೇಕು. ಅವಾಗ ಒಂದು 5 ನಿಮಿಷ ಬೇಯಿಸ್ಬಿಟ್ಟು ಉಲ್ಟಾ ಹಾಕೋಣ. ಅದು ಎಲ್ಲೂ ಬೇರೆ ಆಗಲಿಲ್ಲಂಗೆ ನೋಡ್ಕೊಳ್ಳಿ, ಹುಷಾರಾಗಿ ಹಾಕಿ. ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈ ಥರ ಫ್ರೈ ಮಾಡಿದ್ರೆ. ನೋಡಿ, ಈ ಥರ ಒಂದು 10 ನಿಮಿಷ, ಆ ಕಡೆಗೆ 5 ನಿಮಿಷ ಈ ಕಡೆಗೆ 5 ನಿಮಿಷ ಬೇಯಿಸಾದ್ಮೇಲೆ ಈ ಥರ ಎತ್ತಿಟ್ಕೊಳ್ಳಿ ಒಂದು ತಟ್ಟೆಗೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈಗ ಇದೇ ಪಾನಿಗೆ 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ದೊಡ್ಡದಾಗಿರೋ 2 ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದಕ್ಕೂ ಮಸಾಲಕ್ಕೆ ಚೆನ್ನಾಗಿ ಚಾಪ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ, ಅದು ಬಾಯಿ ಸಿಗ್ತಾ ಇರುತ್ತೆ. ಅದಕ್ಕೆ ಚಾಪ್ ಮಾಡಿದ್ದೀನಿ. ಒಂದು 3 ಹಸಿಮೆಣ್ಸಿಕಾಯಿ ಉದ್ದುದ್ದಕ್ಕೆ ಸೀಳು ಹಾಕೋಣ. ಖಾರ ನೋಡಿ ಹಾಕೊಳ್ಳಿ, ಯಾಕಂದರೆ ಪೆಪ್ಪರ್ ಹಾಕಿದ್ದೀನಿ ಇದರಲ್ಲಿ, ಮೆಣಸಿಕಾಯಿನೂ ಹಾಕಿದ್ದೀನಿ ಪುಡಿ ಮಾಡ್ಕೊಳ್ಳೋವಾಗ. ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ಹಸಿಮೆಣ್ಸಿಕಾಯಿ ನಾನು 3 ಹಾಕಿದ್ದೀನಿ. ಸ್ವಲ್ಪ ಕರಿಬೇವು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ 3 ಟೊಮೊಟೊನ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಚಾಪು ಮಾಡ್ಕೋಬೋದು, ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇದು ಯಾಕಂದ್ರೆ ಮಸಾಲ ಆಗಿರೋದ್ರಿಂದ ಸ್ವಲ್ಪ ಟೊಮೊಟೊ ಇತ್ತು ಅಂದರೆ ಸ್ವಲ್ಪ ಮಸಾಲ ಆಗಿ ಬರುತ್ತೆ ಅಂತ. ಉಪ್ಪು ಮತ್ತು ಅರಿಶಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಎಣ್ಣೆ ಬಿಟ್ಕೊಳ್ಳೋವಾಗ ಚೆನ್ನಾಗಿ ಕುದಿಬೇಕು ಅಂದರೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಹಾಕ್ಕೊಂಡು ಮತ್ತೆ ಇನ್ನೊಂದ್ಸರಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. 1 ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷನಾದರೂ ಫ್ರೈ ಆಗಲಿ, ಅದು ಹಸಿ ವಾಸನೆ ಹೋಗೋವರೆಗೂ. ಈಗ ನಾವೇ ಪುಡಿ ಮಾಡಿರುವಂಥ ಇದು ಮಸಾಲ ಪುಡಿ ಹಾಕೋಣ. ಇದಕ್ಕೆ ಮಾಮೂಲಿ ಜೀರಿಗೆ ಮೆಣಸಿನ್ಕಾಯಿ ಎಲ್ಲ ತೋರಿಸಿದ್ನಲ್ಲ, ಅದೇ ಮಸಾಲೆ ಇದು. ಇದಕ್ಕೆ ಸ್ಪೆಷಲ್ಲು. ಬ್ಯಾಚುಲರ್ಸ್ ಹೊರಗಡೆಯಿಂದ ಸಿಗೋದಂತಂದು ಬೇಕಾದರೆ ಹಾಕಿ ಮಾಡ್ಕೋಬೋದು. ಇದಿಲ್ಲದೆ ಅಂದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಕಲರ್ ಚೆನ್ನಾಗಿ ಬರಲಿ ಆಮೇಲೆ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಸೋಯಾ ಸಾಸ್ ಹಾಕಿದ್ದೀನಿ 1 ಸ್ಪೂನು. ನೀವಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಚೆನ್ನಾಗಿ ಇದೆಲ್ಲ ಎಣ್ಣೆ ಬಿಟ್ಕೊಳ್ಳೋ ಮಟನೂ ಬೇಯಿಸ್ಬೇಕು. 1 ಲೋಟ ನೀರು ಹಾಕ್ತಾಯಿದ್ದೀನಿ, ಇನ್ನೊಂಚೂರು ಗ್ರೇವಿ ಬೇಕು ಅಂತ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಜೊತೆಗೆ ಅಂತ. ಬರೀ ಯಾವಾಗಲೂ ಒಂದೇ ಥರ ಮಸಾಲೆ ಹಾಕಿ ಮೊಟ್ಟೆ ಸಾರು ಮಾಡಿರ್ತೀವಿ, ಆಮೇಲೆ ಮಸಾಲೆ ಮಾಡಿರ್ತೀವಿ, ಎಲ್ಲ ಒಂದೇ ಸಲ ತಿಂದು ಬೇಜಾರಾಗಿರುತ್ತೆ. ಇದನ್ನು ಒಂದು ಸಲ ರಸಮ್ಮು, ಅನ್ನ ರಸಮ್ಮು ಎಲ್ಲ ಮಾಡಿದಾಗ ಇದನ್ನ ಸೈಡ್ ಡಿಶ್ ಆಗಿ ಒಂದು ಸರಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಾಗ ನಮ್ಮ ಮಸಾಲ ರೆಡಿ ಆಯಿತು ಅಂತ ಅರ್ಥ. ಈಗ ನಾವು ಫ್ರೈ ಮಾಡ್ಕೊಂಡಿರೋ ಅಂಥ ಎಗ್ ಇದಕ್ಕೆ ಹಾಕಿ 5 ನಿಮಿಷ ಉಲ್ಟಾ ಪಲ್ಟಾ ಹಾಕಿ ಬೇಯಿಸೋಣ. ನಾನು ಹೋದ ಸಲ ವೀಡಿಯೋ ಮಾಡಿ ಹಾಕಿದ್ದು ತುಂಬ ಚೆನ್ನಾಗಿ ರೀಚ್ ಆಗಿದೆ. ನನಗೆ ತುಂಬ ಜನ ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಶೇರು ಮಾಡಿದ್ದೀರಾ. ನನಗಂತೂ ತುಂಬ ಖುಷಿಯಾಗಿದೆ. ಈ ವಿಡಿಯೋನು ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ನನಗೂ ನಮ್ಮ ಚಾನಲ್ಗೂ. ನೋಡಿ, ಎಗ್ ಮಸಾಲ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೋಡಿ, ಕಲರ್ಫುಲ್ಲ ಸೂಪರಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಪ್ಲೀಸ್. ಇದು ರೆಸ್ಟೋರೆಂಟ್ ಶೈಲಿಯ ರೆಸಿಪಿ ಥರ ಇದೆ. ದಯವಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನು ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ.